ಚುನಾವಣೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಜನರು ಯಾವ ರೀತಿ ಬೆಂಬಲ ಕೊಡ್ತಾರೆ, ತಮಗೆ ಬೇಕಾಗಿರುವಂಥವ್ರನ್ನ ಯಾವ ರೀತಿ ಅವರು ಆಯ್ಕೆ ಮಾಡ್ತಾರೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ನಡೆದಂಥ 5 ರಾಜ್ಯಗಳ ಚುನಾವಣಾ ಫಲಿತಾಂಶ. ಎಷ್ಟರ ಮಟ್ಟಿಗೆ ನೋಡಿ, ಜನ ಕೊಟ್ಟಿರುವಂಥ ತೀರ್ಪನ್ನು ನೋಡಿ ನಾಯಕರುಗಳು ಬೆಚ್ಚಿ ಬಿದ್ದಿದ್ದಾರೆ. ಇನ್ನೇನು ಬೇರೆ ಮಾರ್ಗ ಇಲ್ಲ. ನಾವು ಜನಸಾಮಾನ್ಯರು ಏನು ಕೊಟ್ಟಿದ್ದಾರಲ್ಲ ಅದನ್ನು ನಾವು ಒಪ್ಕೊಳ್ಳೇಬೇಕು ಅನ್ನುವಂಥದ್ದು, ಒಪ್ಕೊಳ್ಳೋದನ್ನು ಇನ್ನೇನು ಬೇರೆ ಮಾರ್ಗ ಇದೆ. ಒಂದು ಕಡೆಗೆ ನಾವು ಜನರು ಕೊಟ್ಟಿರುವಂಥ ತೀರ್ಪನ್ನು ಒಪ್ಕೊಳ್ತೀವಿ ಅನ್ನುವಂಥವ್ರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂದರೆ ಈ ಹೊಸದಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಿಪರೇಷನ್ ನಡೆಸ್ತಿರುವಂಥವ್ರು ಇನ್ನೊಂದು ಕಡೆಗೆ, ಮತ್ತೊಂದು ಕಡೆಗೆ ಪಶ್ಚಿಮ ಬಂಗಾಳದ ಕಥೆ ನೋಡಿ, ಯಾರೇನು ಬೇಕಾದ ಹೇಳಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂತ್ಕೊಂಡಿರುವಂಥ ಮಮತಾ ಬ್ಯಾನರ್ಜಿ. ಇಂಥ ಹುಚ್ಚರು ಕೂಡ ಜಗತ್ತಲ್ಲಿರ್ತಾರೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬೇಕಾದ್ದಾಗಲಿ ನಾನು ರಾಜೀನಾಮೆ ಕೊಡಲ್ಲ, ಇದೊಂದು ದೊಡ್ಡ ಕ್ರೈಸಿಸ್ ಸೃಷ್ಟಿಯಾಗಿದೆ. ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಸೋತ್ರೂ ಕೂಡ ನಾನು ರಾಜೀನಾಮೆ ಕೊಡಲ್ಲ ಅನ್ನುವಷ್ಟರ ಮಟ್ಟಿಗೆ ಬಂದಿರೋದು. ಇದು ಸಂಗತಿ. ಸಾಕಷ್ಟು ಮಾತಾಡೋಣ. ಮೊದಲು ಆರಂಭದಲ್ಲಿ ನಾವು ತಮಿಳುನಾಡಿನ ಬಗ್ಗೆ ಮಾತಾಡೋಣ. ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ಕೊಡುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಅಧಿಕೃತವಾಗಿ ಇವತ್ತು ಬೆಂಬಲ ಪತ್ರ ಸಿಗುತ್ತೆ. ಕೈ ಶಾಸಕರು ಈಗಾಗಲೇ ಭೇಟಿ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಇನ್ನು ನಮ್ಮನ್ನು ಕೂಡ ಮೈತ್ರಿ ಸರ್ಕಾರದಲ್ಲಿ ಸೇರಿಸ್ಕೊಳ್ಳಿ, 2 ಸಚಿವ ಸ್ಥಾನ ಕೊಡಿ ಅಂತ ಕಾಂಗ್ರೆಸ್ ಕೇಳಿದೆ. ಸೊ ಇದೆಲ್ಲವೂ ಕೂಡ ಕ್ಲಿಯರ್ ಆಯಿತು ಅಂತಂದರೆ ನಾಳೆ ತಮಿಳುನಾಡಿನಲ್ಲಿ CM ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾತು. ವಿಜಯ್ ಜೊತೆಗೆ 9 ಮಂದಿ ಶಾಸಕರು ಪದಗ್ರಹಣ ಮಾಡ್ತಾರೆ ಅಂತ ಒಂದು ಮೂಲಗಳು ಹೇಳ್ತಾ ಇವೆ. ಇಲ್ಲ 20 ಶಾಸಕರು ಪದಗ್ರಹಣ ಮಾಡ್ತಾರೆ ಅಂತ ಇನ್ನೊಂದು ಮೂಲಗಳು ಹೇಳ್ತಾ ಇವೆ. ಪ್ರಶ್ನೆ ಬೇರೆ. ಬಹುಮತಕ್ಕೆ 10 ಸ್ಥಾನಗಳ ಕೊರತೆ ಇದೆ. 10 ಸ್ಥಾನಗಳು. ಒಂದು ವೇಳೆ ಇವರು ತಮ್ಮ 2 ಕಡೆ ಗೆದ್ದಿದ್ದಾರೆ, ಒಂದು ಕಡೆಗೆ ಏನಾದರೂ ರಾಜೀನಾಮೆ ಕೊಟ್ಟರೆ 11 ಸ್ಥಾನಗಳು ಬೇಕು. ಕಾಂಗ್ರೆಸ್ ಮತ್ತು ಇತರರ ಬೆಂಬಲದೊಂದಿಗೆ ವಿಜಯ್ ಮ್ಯಾಜಿಕ್ ಮಾಡುವಂಥ ಎಲ್ಲ ಲಕ್ಷಣಗಳಿವೆ. ಈಗಾಗಲೇ ಈ ಎಡಪಕ್ಷಗಳು, VCK ಪಕ್ಷ, ಇವರೆಲ್ಲರ ಬೆಂಬಲ ಪಡೆಯಲಿಕ್ಕೆ TVK ಪ್ರಯತ್ನವನ್ನು ಮಾಡಿದೆ. ಪ್ರಯತ್ನ ಮಾಡುವಂಥದ್ದೇನು ಬಂತು, ಖಂಡಿತವಾಗಲೂ ಅವರಿಗೆ ಬೆಂಬಲ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ವೇಣುಗೋಪಾಲ್ ಖುದ್ದು ಅವರು ಕೂಡ ಈ ಕೇರಳ CM ಗಾದಿಯ ರೇಸ್ನಲ್ಲಿರುವಂಥವ್ರು. ವೇಣುಗೋಪಾಲ್ ಏನು ಹೇಳ್ತಾರೆ ಬನ್ನಿ ನೋಡೋಣ. Vijay has requested the INC for support to form a government in Tamil Nadu. INC is clear that the mandate in Tamil Nadu is for a secular government committed to protecting the constitution in letter and spirit. The INC is determined not to have the BJP and the proxies run the government of Tamil Nadu in any manner. The Congress leadership has directed the TNCC to take a final decision on Thiru Vijay's request, keeping in view the sentiments of the state reflected in the electoral verdict. ಸೊ ಇದು ಸಂಗತಿ. ಬನ್ನಿ, 3 ಜನ ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮಿಳುನಾಡಿನ ರಾಜಕೀಯದ ಬಗ್ಗೆ ಮಾತಾಡಲಿಕ್ಕೆ, ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ. ಪಶ್ಚಿಮ ಬಂಗಾಳದಿಂದ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ. ಇನ್ನು ಕೇರಳದಿಂದ ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೇರಳದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಮೊದಲು ಶುರು ಮಾಡ್ತಾ ಇದ್ದೀವಿ ಹರೀಶ್ ಅವರಿಂದ. ಹರೀಶ್, ಗಮನಿಸಬೇಕಾದಂಥ ಸಂಗತಿ, ನೋ ಡೌಟ್ ಇರೇನು ಈ ಬಹುಮತ ಸಿಗಲಿಕ್ಕೆ 10 ಸ್ಥಾನಗಳ ಕೊರತೆ ಇರುವಂಥದ್ದು, ಅದು ಹೊಂದಿಸ್ಲಿಕ್ಕೆ ಏನು ದೊಡ್ಡ ಸಮಸ್ಯೆ ಅಲ್ಲ. ಯಾಕಂದರೆ ಕಾಂಗ್ರೆಸ್ ವಾಲಂಟರ್ಲಿ ಘೋಷಣೆ ಮಾಡಿತ್ತು ನಾವು ಕೈ ಚಾಚ್ತೀವಿ ಅಂತ. ಜೊತೆಗೆ ಏನಂದರೆ ಅವರ ಒಲವು ನಿಲುವು ಕೂಡ ಎಡಪಕ್ಷಗಳ ಕಡೆಗೆ, ಕಾಂಗ್ರೆಸ್ ಕಡೆಗೆ ಇರುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಲೀಸ್ ಆಗಬಹುದು ಅನ್ನುವಂಥದ್ದು ಓವರಾಲ್ ಇದ್ರ ಬಗ್ಗೆ ಏನಿದೆ ಮಾಹಿತಿ? ಹೌದು ರಂಗನಾಥ್, ವಿಜಯ್ ಅವರು ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ. ಪಕ್ಷಗಳು ಒಂದೊಂದಾಗಿ ಪಕ್ಷಗಳಿಗೆ ಬೆಂಬಲ ಕೊಡ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಅದರಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ನಾಯಕರು ನಿನ್ನೆ ದೆಹಲಿಯಲ್ಲಿ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾರೆ. TVKಗೆ ಬೆಂಬಲ ಕೊಡುವಂಥದ್ದು ಕಾಂಗ್ರೆಸ್ಗೆ ಭಾಳಷ್ಟು ಕಷ್ಟದ ಕೆಲಸ. ಯಾಕಂತಂದರೆ ಅಷ್ಟು ಈಸಿ ಅಲ್ಲ TVKಗೆ ಬೆಂಬಲವನ್ನು ಕೊಟ್ಟು ತಮಿಳುನಾಡಿನಲ್ಲಿ TVKಯನ್ನು ಬೆಂಬಲಿಸಿ ಸರ್ಕಾರ ರಚನೆ ಮಾಡುವಂಥದ್ದು. ಯಾಕೆಂದರೆ ಸುದೀರ್ಘವಾದಂತಹ DMK ಜೊತೆ ಕಾಂಗ್ರೆಸ್ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಯಾವಾಗ ಸಂಕಷ್ಟದಲ್ಲಿ ಸಿಲುಕಿದ್ರು, ಮೋದಿ ವಿರುದ್ಧ ಹೋರಾಟವನ್ನು ನಡೆಸುವಾಗಲೂ ಕೂಡ DMK ಮೊದಲು ಕಾಂಗ್ರೆಸ್ಗೆ ಸಪೋರ್ಟನ್ನು ಮಾಡ್ತಾ ಇತ್ತು. ಕಾಂಗ್ರೆಸ್ ಯಾವಾಗ ಸಂಕಷ್ಟದಲ್ಲಿ ಸಿಲುಕಿದ್ರು ಕೂಡ ಮೊದಲು ಧ್ವನಿಯನ್ನು ಎತ್ತುತ್ತಾ ಇದ್ದಂಥವರು ಸ್ಟಾಲಿನ್ ಅವರು. ಹೀಗಾಗಿ ಸ್ಟಾಲಿನ್ ಅವರ ಮೈತ್ರಿಯನ್ನು ಕಡಿದುಕೊಂಡು ಕಾಂಗ್ರೆಸ್ ಬರುವಂತಹದ್ದು ಕಷ್ಟ. ಇಲ್ಲಿ ತಮಿಳುನಾಡಿನ DMK ನಾಯಕರ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿಯೇ AICCಯ ನಾಯಕರು ಒಂದು ಸ್ಪಷ್ಟ ನಿಲುವಿಗೆ ಬಂದಿದ್ದಾರೆ. ನಾವು ದೆಹಲಿಯಿಂದ ಅದನ್ನು ನಿರ್ಧಾರ ಮಾಡೋದಿಲ್ಲ,
ತಮಿಳುನಾಡಿನ ಕಾಂಗ್ರೆಸ್ನ ರಾಜ್ಯ ನಾಯಕರು ನಿರ್ಧಾರವನ್ನು ಮಾಡ್ತಾರೆ. TVKಗೆ ಬೆಂಬಲ ಕೊಡಬೇಕೋ ಬೇಡವೋ ಅನ್ನುವಂಥದ್ದನ್ನು ಅವರು ನಿರ್ಧಾರ ಮಾಡ್ತಾರೆ. ಆದರೆ TVKಯಿಂದ ಒಂದು ಮನವಿ ಬಂದಿದೆ, ನಿಮ್ಮ ಬೆಂಬಲ ಸರ್ಕಾರ ರಚನೆಗೆ ಅಗತ್ಯವಿದೆ, ನಿಮ್ಮ ಬೆಂಬಲವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ TVK ನಾಯಕ ವಿಜಯ್ ಅವರು ಕಾಂಗ್ರೆಸ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿಯ ಬಗ್ಗೆ ನಿನ್ನೆ ದೆಹಲಿಯಲ್ಲಿ ಸುದೀರ್ಘವಾದ ಚರ್ಚೆ ಮಾಡಿ ರಾಜ್ಯ ಕಾಂಗ್ರೆಸ್ ನಾಯಕರು ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಈಗ AICC ಬಂದಿದೆ. ಈಗ ಇವತ್ತು ರಾಜ್ಯ ನಾಯಕರು ಒಂದು ಮೀಟಿಂಗನ್ನು ಮಾಡ್ತಾರೆ ಕಾಂಗ್ರೆಸ್ ಕಚೇರಿಯಲ್ಲಿ. ನಂತರ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದು TVK ನಾಯಕ ವಿಜಯ್ ಅವರನ್ನು ಭೇಟಿ ಮಾಡ್ತಾರೆ. ನಿಮ್ಮ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ, TVKಗೆ ನಮ್ಮ ಬೆಂಬಲ ಇದೆ ಅನ್ನುವಂತಹ ಅಧಿಕೃತ ಬೆಂಬಲ ಪತ್ರವನ್ನು ಕೂಡ ಹಸ್ತಾಂತರಿಸುವಂಥ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆದ್ದಿರುವಂತಹದ್ದು. ಈಗ ಒಂದು ವೇಳೆ ಕಾಂಗ್ರೆಸ್ TVKಗೆ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಆದಲ್ಲಿ DMK ನಾಯಕರು ಇದನ್ನು ತೀವ್ರವಾಗಿ ವಿರೋಧಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ DMK ಕಾರ್ಯಕರ್ತರು, DMKಯ 2ನೇ 3ನೇ ನಾಯಕರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾವು DMK ಕಾಂಗ್ರೆಸ್ ಜೊತೆಗೆ ಇದುವರೆಗೂ ಕೂಡ ಇದ್ವಿ, ಈಗ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ TVKಗೆ ಬೆಂಬಲವನ್ನು ಕೊಡಬಾರ್ದು, ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿದೆ. ಮತ್ತು ಕಾಂಗ್ರೆಸ್ ಒಂದು ರೀತಿಯಾದಂತಹ ಪರಾವಲಂಬಿ, ತಮಿಳುನಾಡಿನಲ್ಲಿ ಒಂದು ರೀತಿಯಾದ ಪರಾವಲಂಬಿ ಆದಂತಹ ಪಕ್ಷ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಪಕ್ಷದ ಜೊತೆ ಕಾಂಗ್ರೆಸ್ ಗುರುತಿಸಿಕೊಳ್ಳುವಂತಹ ಕೆಲಸ ಮಾಡುತ್ತೆ. ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಕಾಂಗ್ರೆಸ್ ಮಾಡಬಾರ್ದು ಅನ್ನುವಂಥ ಆಕ್ರೋಶಗಳು ಕೂಡ ಕೇಳಿ ಬರ್ತಿದೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟ ನಿರ್ಧಾರವನ್ನು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ TVKಗೆ ಬೆಂಬಲ ಘೋಷಿಸುವ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತು TVKಯ ವಿಜಯ್ ಅವ್ರ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಈಗ ಕಾಂಗ್ರೆಸ್ನ ಕಥೆ ಆದರೆ ಇನ್ನು ಎಡಪಕ್ಷಗಳು ಬೆಂಬಲ ಕೊಡ್ತಾವ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಂಥ ಸ್ಪಷ್ಟತೆ ಇಲ್ಲ. ಎಡಪಕ್ಷಗಳ ನಾಯಕರುಗಳ ಜೊತೆ ಈಗಾಗಲೇ ವಿಜಯ್ ಅವರು ಸಂಪರ್ಕ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಅದು ಯಾವುದಕ್ಕೂ ಅಧಿಕೃತ ಇಲ್ಲ. ಈಗಾಗಲೇ ಎಡಪಕ್ಷಗಳ ನಾಯಕರು ಹೇಳಿದ್ದಾರೆ, ಒಂದು ವೇಳೆ TVKಯಿಂದ ಅಂತಹ ಮನವಿಯನ್ನೇನಾದರೂ ಬಂದರೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ, ಮತ್ತು ಪಕ್ಷದ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿ ನಂತರ TVKಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಒಂದು ನಿರ್ಧಾರ ಹೊರಹಾಕ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತು VCK ನಾಯಕ ಕೂಡ ನಾವು ಅಂತಹ ಬೆಂಬಲ ಮನವಿ ಬಂದಿದೆ, ಅದರಲ್ಲಿ ನಾವು ಕೂಡ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಡಪಕ್ಷಗಳು, ಕಾಂಗ್ರೆಸ್ ಮತ್ತು VCK ಇಷ್ಟು ಬೆಂಬಲ ಕೊಟ್ಟರೆ ಸಾಕು, ನಿರಾತಂಕವಾಗಿ ವಿಜಯ್ ಅವರು ತಮಿಳುನಾಡಿನಲ್ಲಿ ಸರ್ಕಾರ ಹರೀಶ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ.